ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಚಿರು ಅವರು ಸೌಂದರ್ಯ ಕೈನ ಹಿಡ್ಕೊಳ್ತಾರೆ. ಸೌಂದರ್ಯ ಅವರು ದೀಪಾ ಕೆನ್ನೆಗೆ ಹೊಡೆಯೋದಕ್ಕೆ ಅಂತ ಹೋಗ್ತಾ ಇರ್ತಾರೆ. ಅದನ್ನು ನೋಡಿ ಸಹಿಸೋಕ್ಕೆ ಆಗೋದೇ ಇಲ್ಲ ಚಿರು ಅವ್ರಿಗೆ. ತುಂಬಾ ಕೋಪ ಬರ್ತಾ ಇರುತ್ತೆ. ಇದನ್ನೆಲ್ಲ ಕೂಡ ನೀವು ನೋಡಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರೋಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕಡೆ ಚಿರು ಅವರು ಒಂದು ಡಿಸೈನನ್ನು ಕೂಡ ರೆಡಿ ಮಾಡಿರ್ತಾರೆ. ಅದು ವೆಸ್ಟರ್ನ್ ಡಿಸೈನ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ಡಿಸೈನ್ನ ಅವರು ಅಪ್ಲೈ ಮಾಡಿರ್ತಾರೆ. ಇದನ್ನು ನೋಡಿ ಸ್ಪಾನ್ಸರ್ಶಿಪ್ ಕೊಡಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಮುಂದೆ ಬಂದಿರ್ತಾರೆ. ಈ ವಿಷಯ ಗೊತ್ತಾದ ತಕ್ಷಣ ತುಂಬಾ ಖುಷಿ ಪಟ್ಕೊಂಡು ಅದನ್ನೆಲ್ಲನೂ ಕೂಡ ಸೆಲೆಬ್ರೇಷನ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡಿಕೊಂಡು ಅವ್ರಿಗೆ ಸರ್ಪ್ರೈಸ್ ಕೂಡ ಕೊಟ್ಟಿರ್ತಾರೆ. ಇದನ್ನು ನೋಡಿ ದೀಪಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಕಂಗ್ರ್ಯಾಚುಲೇಷನ್ ಕೂಡ ಹೇಳ್ತಾರೆ. ಈ ಕಡೆ ಸೌಂದರ್ಯಗೆ ಸ್ವಲ್ಪ ಉರ್ಕೊಳ್ತಾ ಇರುತ್ತೆ. ಯಾಕೆ ಅಂತ ಅಂದರೆ ಚಿರು ಅವರು ಮೇಲ್ ಬರೋದು ಇಷ್ಟನೇ ಆಗ್ತಾ ಇರೋದಿಲ್ಲ. ಮೇಲ್ನೋಟಕ್ಕೆ ಮಾತ್ರ ಅವರು ಚಿರುನ ಇಷ್ಟಪಡೋ ರೀತಿ ನಾಟಕ ಆಡ್ತಾ ಇರ್ತಾರೆ. ಈ ವಿಷಯ ದೀಪಾಗೆ ಗೊತ್ತಿದ್ದೇ ಈ ರೀತಿಯೆಲ್ಲ ಕೂಡ ಮಾಡ್ತಾ ಇರ್ತಾರೆ. ಬಟ್ ದೀಪಾ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಿದ್ದಾಗ ಚಿರುಗೆ, ಏನು ದಿಶಾ ಅವರೇ ಈ ರೀತಿ ಹೇಳ್ತಾ ಇದ್ದೀರಲ್ಲ, ನೀವು ಯಾವ ರೀತಿ ಹೇಳಿದ್ರು ನನಗೆ ಖುಷಿಯಾಗುತ್ತೆ ಅಂತ ಗೊತ್ತಿದೆ ಅಲ್ವಾ ನಿಮಗೆ ಅಂತ ಅಂದ್ಬಿಟ್ಟು ಕಾಡಿಸ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಸೌಂದರ್ಯಗೆ ಸ್ವಲ್ಪ ಮತ್ತೆ ಕೋಪ ಬರ್ತಾನೆ ಇರುತ್ತೆ. ಏನು ಚಿರು ಹೀಗೆಲ್ಲ ನಡ್ಕೊಳ್ತಾ ಇದೆಯಲ್ಲ, ಆಫೀಸಲ್ಲಿ ಯಾವ ರೀತಿ ಇರಬೇಕು ಅಂತ ನಿಮಗೆ ಅರ್ಥನೇ ಆಗಲ್ವಾ ಅಂತ ಅಂದ್ಬಿಟ್ಟು ಹೇಳಿದಾಗ ಅದಕ್ಕೆ ಸಾರಿ, ಮತ್ತೆ ಹೀಗೆ ನಾನು ನಡ್ಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ಚಿರು ಅವರು ಹೇಳ್ತಾ ಇರ್ತಾರೆ. ಆದರೆ ದಿಶಾಗೆ ಕೋಪ ಬರ್ತಾ ಇರುತ್ತೆ. ಯಾಕೆ ಹೀಗೆ ಇವರು ಆಡ್ತಾ ಇದ್ರಲ್ಲ ನನ್ನ ಜೊತೆ, ಚಿರು ಅವರು ಚೆನ್ನಾಗಿರೋದು ಇವ್ರಿಗೆ ನೋಡಿ ಸಹಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವರು ಕೂಡ ಕೋಪ ಮಾಡ್ಕೊಳ್ತಾರೆ. ಈ ಕಡೆ ಚಿಕ್ಕಪ್ಪ ಕೂಡ ಕಂಗ್ರ್ಯಾಚುಲೇಷನ್ ಹೇಳ್ತಾರೆ. ಅಲ್ಲಿದ್ದಿದ್ದು ವರ್ಕರ್ಸ್ ಕೂಡ ಹೇಳ್ತಾರೆ, ಸರ್ ಇವತ್ತೇ ರೆಡಿ ಮಾಡಿ ನಾವು ಸ್ಪಾನ್ಸರ್ಶಿಪ್ಗೆ ಎಲ್ಲನೂ ಕೂಡ ಡೀಟೇಲ್ ಕೊಡಬೇಕಂತೆ ಅಂತ ಹೇಳಿದಾಗ ಸ್ವಲ್ಪ ಸಮಯ ಕೂಡ ಕಡಿಮೆ ಇದೆ ಅಂತ ಅಂದ್ಬಿಟ್ಟು ಚಿರು ಅವರು ಬೇಡ ಅಂತ ಹೇಳ್ತಾ ಇರ್ತಾರೆ. ಅದೇ ರೀತಿ ಸೌಂದರ್ಯ ಕೂಡ ಅದೇ ರೀತಿ ಹೇಳ್ತಾರೆ, ಹೌದು ಚಿರು ಇವತ್ತು ನಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳಿದಾಗ ಆದರೆ ದೀಪ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಈ ಕೆಲಸ ನಿಲ್ಲಬಾರ್ದು. ನಮಗೆ ಕೆಲಸ ಸಿಕ್ಕಾಗ ನಾವು ಅದನ್ನು ನೀಟಾಗಿ ಮುಗಿಸ್ಕೊಂಡ್ರೆ ನಮಗೆ ಸಕ್ಸಸ್ ಅನ್ನೋದು ಆರಾಮಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಚಿರಾಗ್ ಹೇಳ್ತಾರೆ, ಹೌದು ದೀಪಾ ಅವರೇ, ನೀವು ಯಾವಾಗಲೂ ಕೂಡ ದೀಪಾ ರೀತಿಯೇ ನನಗೆ ಮೋಟಿವೇಶನ್ ಸ್ಪೀಚ್ ಕೊಡ್ತಾನೆ ಇರ್ತೀರಾ ಅಂತ ಅಂದ್ಬಿಟ್ಟು ಸ್ವಲ್ಪ ಅವರು ಇಂಡೈರೆಕ್ಟಾಗಿ ಮಾತಾಡ್ತಾನೆ ಇರ್ತಾರೆ. ಯಾಕೆ ಇವರು ನನ್ನನ್ನು ಈ ರೀತಿ ಹೊಗಳುತ್ತಾನೆ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಡೌಟ್ ಕೂಡ ಬಂದಿರುತ್ತೆ ದಿಶಾಗೆ. ಆದರೆ ದಿಶಾ ಹೇಳಿದ ಮಾತು ಚಿರುಗೆ ತುಂಬಾ ಖುಷಿ ಕೊಡ್ತಾ ಇರುತ್ತೆ. ದೀಪಾ ಅಂದ್ರೆ ಹಾಗೆ ಅಲ್ವಾ, ಅವ್ರು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಯೋ ಮಾತೇ ಇಲ್ಲ. ಏನೇ ಒಂದು ಕೆಲಸ ಆದ್ರೂ ಕೂಡ ಅವರು ಸರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು. ಅದೇ ನನಗೆ ತಲೆಗೆ ಹೊಡಿತಾ ಇರಲಿಲ್ಲ. ಬಟ್ ಇವಾಗ ನನ್ನ ಮುಂದೆ ಇರೋ ದೀಪನ ನಾನು ಇದೇ ರೀತಿ ನಾನು ಎಂಕರೇಜ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ಚಿರು ಅವರು ಅಂದ್ಕೊತಾ ಇರ್ತಾರೆ. ಆಗಿದ್ರೆ ಸೌಂದರ್ಯ ಹೇಗಾದರೂ ಮಾಡಿ ನಾನು ದಿಶಾನ ಈ ಆಫೀಸಿಂದ ಹೊರಗಡೆ ಕಳಿಸ್ಬೇಕು, ಚಿರು ಹಾಗೆ ದಿಶಾ ಅವರು ಜೊತೇಲಿ ಇರಬಾರ್ದು ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡು ಆಫೀಸ್ನಲ್ಲಿ ಅವರು ಕೆಲವೊಂದು ವರ್ಕ್ಗಳನ್ನ ಕೂಡ ಮಾಡ್ತಾ ಇರ್ತಾರೆ. ಹಾಗೆ ಅವರು ಪ್ರಾಫಿಟ್ಟು ಹಾಗೆ ಲಾಸ್ ಇದನ್ನೆಲ್ಲನೂ ಕೂಡ ಚೆಕ್ ಮಾಡ್ತಾ ಇರ್ತಾರೆ. ಈ ಒಂದು ಚೆಕ್ ಮಾಡ್ತಾ ಇರೋ ಒಂದು ಸಂದರ್ಭದಲ್ಲಿ ಸ್ವಲ್ಪ ಲಾಸ್ ಆಗೋ ರೀತಿ ಕಾಣ್ತಾ ಇರುತ್ತೆ. ಇದನ್ನ ನೋಡಿ ಶಾಕ್ ಆಗುತ್ತೆ. ಹೌದು, ಇದನ್ನೆಲ್ಲನೂ ಕೂಡ ನಾನು ಬ್ಲೇಮ್ ಮಾಡಲೇಬೇಕು, ದಿಶಾ ಮೇಲೆ ಬ್ಲೇಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ದಿಶಾ ಹತ್ರ ಮಾತಾಡೋದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾರೆ. ದಿಶಾ ಹತ್ರ ನೋಡಿ ಮಾತಾಡ್ತಾನೆ ಇರ್ತಾರೆ. ಆದರೆ ದಿಶಾ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಸೌಂದರ್ಯ ಸ್ವಲ್ಪ ಮಾತಿನಲ್ಲಿ ಚೇಂಜಸ್ ಕಾಣ್ತಾ ಇರುತ್ತೆ. ಇದು ದಿಶಾಗೂ ಕೂಡ ಅರ್ಥ ಆಗ್ತಾ ಇರುತ್ತೆ. ನೋಡು ದಿಶಾ, ನಾನು ನಿನ್ನನ್ನು ಈ ಆಫೀಸ್ಗೆ ಕರ್ಕೊಂಡು ಬಂದಿದ್ದು ಏನೇ ಒಂದು ಫೀಚರ್ಸ್ ಇರಲಿ ಅದನ್ನೆಲ್ಲನೂ ಕೂಡ ಅರ್ಥ ಮಾಡಿಕೊಂಡು ಹಾಗೆ ನೀನು ಚೆನ್ನಾಗಿ ಕೆಲಸ ಮಾಡಿ ಈ ಆಫೀಸ್ಗೆ ಪ್ರಾಫಿಟ್ ತರ್ತೀಯ ಅಂತ ಅಂದ್ಬಿಟ್ಟು ನಾನು ಆ ಒಂದು ಇಂಟೆನ್ಷನಲ್ಲಿ ಕರ್ಕೊಂಡು ಬಂದಿದ್ದು. ಆದರೆ ಇವಾಗ ಎಲ್ಲನೂ ಕೂಡ ಚೆಕ್ ಮಾಡ್ತಾ ಇದ್ದೀನಿ, ಎಲ್ಲ ಕೂಡ ಲಾಸ್ನಲ್ಲೇ ನಡೀತಾ ಇದೆಯಲ್ಲ, ಇದಕ್ಕೆಲ್ಲನೂ ಕೂಡ ನೀನೇ ಕಾರಣ ಅಂತ ಅಂದ್ಬಿಟ್ಟು ಬ್ಲೇಮ್ ಮಾಡೇ ಬಿಡ್ತಾರೆ. ಆದರೆ ಇದನ್ನೆಲ್ಲನೂ ಕೂಡ ಕೇಳಿಸ್ಕೊಂಡು ದಿಶಾ ಹೇಳ್ತಾರೆ, ನೋಡಿ ಸೌಂದರ್ಯ, ನೀವು ಸ್ವಲ್ಪ ತಪ್ಪಾಗಿ ಯೋಚನೆ ಮಾಡ್ತಾ ಇದ್ದೀರಾ, ಸರಿಯಾಗಿ ಮಾತಾಡ್ತಾ ಇದ್ದೀರಾ. ಅದು ಅಲ್ಲದೆ ನೀವು ವರ್ಕರ್ಸ್ ಮುಂದೆ ಕೂಡ ಮಾತಾಡ್ತಾ ಇದ್ದೀರಾ. ಇದನ್ನೆಲ್ಲನೂ ಕೂಡ ನಾವು 4 ಗೋಡೆಗಳ ಮಧ್ಯೆ ಮಾತಾಡೋಣ ಬನ್ನಿ ಅಂತ ಕರೀತಾರೆ. ಆದರೆ ಸೌಂದರ್ಯ ಹೇಳ್ತಾರೆ, ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಬರೋದಿಲ್ಲ, ನಿನ್ನ ಎಲ್ಲ ಬಂಡವಾಳನೂ ಕೂಡ ಇಲ್ಲೇ ಬಯಲು ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳೇ ಬಿಡ್ತಾರೆ. ಆದರೆ ದಿಶಾ ಹೇಳ್ತಾರೆ, ನೋಡಿ ಸೌಂದರ್ಯ, ನಾನು ಮತ್ತೆ ಹೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಕೈ ಹಿಡ್ಕೊಂಡು ಕರೀತಾರೆ. ಬಟ್ ಆ ಕೈನ ಮತ್ತೆ ಅವರು ಎಳ್ದೇ ಬಿಡ್ತಾರೆ. ಆದರೆ ಇದನ್ನು ನೋಡಿ ಸೌಂದರ್ಯ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾರೆ. ದಿಶಾ ಕೆನ್ನೆಗೆ ಹೊಡೆಯೋದಕ್ಕೆ ಅಂತ ಹೋಗೇ ಬಿಡ್ತಾರೆ. ತಕ್ಷಣ ಅವ್ರ ಕೈನ ಹಿಡ್ಕೊಂಡೇ ಬಿಡ್ತಾರೆ ಚಿರು ಅವರು. ಚಿರು ಅವ್ರನ್ನ ನೋಡಿದ ತಕ್ಷಣ ಸೌಂದರ್ಯಗೆ ಕೋಪ ಬರ್ತಾ ಇರುತ್ತೆ. ಏನಿದು, ನನ್ನ ಕೈನ ಹಿಡ್ಕೊಳ್ಳೋ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದ್ಬಿಟ್ಟಿದ್ದಾನೆ ಇವನು, ನಾನು ವಿರುದ್ಧವಾಗಿ ನಿಂತಿದ್ದಾನಲ್ಲ ಅಂತ ಅಂದ್ಬಿಟ್ಟು ಚಿರುನ ನೋಡ್ತಾನೆ ಇರ್ತಾರೆ ಸೌಂದರ್ಯ ಅವರು. ಈ ಕಡೆ ದಿಶಾಗೂ ಕೂಡ ತುಂಬಾ ಖುಷಿ ಆಗ್ತಾ ಇರುತ್ತೆ, ನನ್ನ ಪರವಾಗಿ ನನ್ನ ಹಸ್ಬೆಂಡ್ ನಿಂತ್ಕೊತಾ ಇದ್ದಾರಾ, ಅದು ಅಲ್ಲದೆ ಇವತ್ತು ನನ್ನ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಂತ ಅಂದರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಒಳಗಡೆ ತುಂಬಾ ದೀಪ ಹಾಗೆ ದಿಶಾ ಇಬ್ಬರು ಕೂಡ ನಗ್ತಾನೆ ಇರ್ತಾರೆ. ಅದಕ್ಕೆ ಚಿರು ಅವರು ಕೈನ ಹಿಡ್ಕೊಂಡೇ ಬಿಟ್ಟಿರ್ತಾರೆ. ಸೌಂದರ್ಯ ಅವ್ರಿಗೆ ಹೇಳ್ತಾರೆ, ಅದಕ್ಕೆ ಯಾಕೆ ಈಗ ನೀವು ದಿಶಾ ಅವ್ರಿಗೆ ಹೊಡೆಯೋದಕ್ಕೆ ಅಂತ ಹೋಗ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು
ಅಂದ್ಬಿಟ್ಟು ಹೇಳಿದಾಗ ಅದ್ರ ಸೌಂದರ್ಯ, ಏನು ಚಿರು ನೀನು ನನ್ನ ಕೈ ಹಿಡ್ಕೊಂಡಿದ್ಯಾ, ನಾನು ಏನಾದರೂ ತಪ್ಪು ಮಾಡ್ತಾ ಇದ್ದೀನ, ನಿನ್ಗೆ ಗೊತ್ತಿದೆ ಅಲ್ವ ನಾನು ಏನೇ ಕಾರಣಕ್ಕೂ ಕೂಡ ಯಾವುದೇ ಒಂದು ರೀಸನ್ ಇಟ್ಕೊಳ್ದೆ ತಪ್ಪು ಮಾಡೋದಿಲ್ಲ ಅಂತ ಹೇಳ್ತಾನೆ ಇರ್ತಾರೆ. ಅದು ಚಿರು ಅದಕ್ಕೆ ಏನೇ ಒಂದು ತಪ್ಪು ಮಾಡಿರಲಿ ಅದನ್ನು ನಾವು ಸೊಲ್ಯೂಷನ್ ಮುಖಾಂತರ ಕಂಡು ಹಿಡ್ಕೊಳ್ಳೋಣ. ಆದರೆ ಇವಾಗ ನೀವು ಈ ರೀತಿ ಕೆನ್ನೆ ಹೊಡೆಯೋಷ್ಟು ಏನು ತಪ್ಪು ಮಾಡಿದ್ದಾರೆ, ಅದು ಅಲ್ಲದೆ ಇವ್ರು ಯಾರು ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ, ಇವರೇ ಅಲ್ವಾ ನಮ್ಮ ಮನೆ ಚಿಕ್ಕ ಸೊಸೆ ಅಂತ ಹೇಳೇ ಬಿಡ್ತಾರೆ. ಆದರೆ ಸೌಂದರ್ಯಗೆ ಶಾಕ್ ಆಗುತ್ತೆ, ಏನು ಚಿರು ಹೀಗೆ ಮಾತಾಡ್ತಾ ಇದೆಯಾ ನೀನು, ದಿಶಾನ ಒಪ್ಕೊಂಡಿರಲಿಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಹೇಳಿದಾಗ, ಇಲ್ಲ ಅದಕ್ಕೆ ನಾನು ಇವಾಗ ತಪ್ಪುಗಳೆಲ್ಲ ಕೂಡ ಅರಿವು ಮಾಡ್ಕೊಂಡಿದ್ದೀನಿ, ದಿಶಾನ ನಾನು ನನ್ನ ಹೆಂಡತಿಯಾಗಿ ನಾನು ಒಪ್ಕೊಂಡಿದ್ದೀನಿ, ಇವ್ರು ಈ ಮನೆ ಸೊಸೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಇವ್ರ ಮೇಲೆ ಕೈ ಮಾಡೋ ಹಾಗಿಲ್ಲ, ನನ್ನ ಹೆಂಡತಿನ ನಾನು ಬಿಟ್ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಮತ್ತೆ ಶಾಕ್ ಆಗ್ತಾ ಇರುತ್ತೆ ಸೌಂದರ್ಯಗೆ. ಏನು ಚಿರು ಹೀಗೆ ಮಾತಾಡ್ತಾ ಇದೆಯಾ ನೀನು, ನಿನ್ನ ಅದಕ್ಕೆ ಬಗ್ಗೆ ಇಲ್ಲ ಎಲ್ಲರ ಮುಂದೆನೂ ಕೂಡ ನೀನು ನನಗೆ ತುಂಬಾ ಕಿಂಡಲಾಗಿ ಮಾತಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಹೇಳೇ ಬಿಡ್ತಾರೆ. ಆದರೆ ಚಿರು ಹೇಳ್ತಾರೆ, ನೋಡಿ ಅದಕ್ಕೆ ನೀವು ನನ್ನನ್ನು ತಪ್ಪು ಮಾಡ್ತಾ ಇದ್ದೀನಿ ಅಂತ ನೀವು ಅಂದ್ಕೊಂಡಿರ್ಬೋದು, ಆದರೆ ನಾನು ಇವಾಗ ಸರಿಯಾಗೇ ಮಾಡ್ತಾ ಇದ್ದೀನಿ, ನನ್ನ ಹೆಂಡತಿಗೆ ಹೊಡೆಯೋದಕ್ಕೆ ಬಂದರೆ ಯಾರು ಥರ ಸುಮ್ಮನಿರ್ತಾರೆ ಅದಕ್ಕೆ ಅಂತ ಅಂದ್ಬಿಟ್ಟು ಹೇಳೇ ಬಿಡ್ತಾರೆ. ಈ ಕಡೆ ಮಾತಿಗೆ ಬೆಳೆಸ್ತಾನೆ ಇರ್ತಾರೆ. ಆದರೆ ದಿಶಾ ಅವರು, ನೋಡಿ ಚಿರಾಗ್ ಅವರೇ ಇದನ್ನೆಲ್ಲನೂ ಕೂಡ ನಾವು ಇಲ್ಲಿ ಮಾತಾಡೋದು ಬೇಡ, ಮನೆಯಲ್ಲೇ ಮಾತಾಡೋಣ ಅಂತ ಅಂದ್ಬಿಟ್ಟು ದಿಶಾ ಅವರು ಸಮಾಧಾನ ಮಾಡ್ತಾ ಇರ್ತಾರೆ. ಆದರೆ ಸೌಂದರ್ಯ ಕೋಪ ಮಿತಿ ಮೀರ್ತಾ ಇರುತ್ತೆ, ಯಾಕೆ ಹೀಗಾಗ್ತಿದೆಯಲ್ಲ, ಚಿರು ನನ್ನ ಕೈ ತಪ್ಪಿ ಹೋಗ್ತಾ ಇದ್ದಾನಲ್ಲ, ನಾನು ನನ್ನ ಮಗುನೇ ತ್ಯಾಗ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಕಟ್ಟು ಕತೆಗಳನ್ನು ಕೂಡ ಕಟ್ಟಿದ್ದೀನಿ, ಆದರೆ ಇವನು ನನ್ನನ್ನು ವಿರುದ್ಧವಾಗಿ ನಡೆಸ್ಕೊತಾ ಇದ್ದಾನೆ ಅಂತ ಅಂದ್ಬಿಟ್ಟು ಮತ್ತೆ ಕೋಪ ಮಾಡಿಕೊಂಡು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇರ್ತಾರೆ. ಆದರೆ ಚಿರು ಮಾತಾಡಿದ್ನ ಮತ್ತೆ ಅವರು ರೀಕಾಲ್ ಮಾಡ್ಕೊಳ್ತಾನೆ ಇರ್ತಾರೆ, ಯಾಕೆ ಹೀಗೆ ಚಿರು ನಡ್ಕೊಳ್ತಾ ಇದ್ದಾನಲ್ಲ, ನಿನ್ನೆ ಪೂಜೆ ಆದ ನಂತರ ಇದು ಎಲ್ಲನೂ ಕೂಡ ಆಗ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಸೌಂದರ್ಯ ಯೋಚನೆ ಮಾಡ್ತಾ ಇರ್ತಾರೆ. ದೀಪ ಕೂಡ ಯೋಚನೆ ಮಾಡ್ತಾ ಇರ್ತಾರೆ, ಹೌದು ಹಸ್ಬೆಂಡಾಗಿ ನನ್ನ ಕಡೆ ಇಷ್ಟೊಂದು ವಾಳ್ತಿದ್ದಾರೆ, ಹಸ್ಬೆಂಡು ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ, ಹಾಗೆ ಬೇರೆ ರೀತಿಯೇ ಮಾತಾಡ್ತಾ ಇದ್ದಾರೆ. ಇವತ್ತು ಸೌಂದರ್ಯವ್ರು ನನ್ನ ಹೊಡೆಯೋದಕ್ಕೆ ಬಂದಾಗಲೂ ಕೂಡ ಅವರೇ ನನ್ನನ್ನು ಉಪಾಯದಿಂದ ಕಾಪಾಡಿದ್ರು, ಇದೆಲ್ಲರೂ ಕೂಡ ನೋಡ್ತಾ ಇದ್ರೆ ಏನೋ ಡೌಟ್ ಬಂದಿದೆ ಹಸ್ಬೆಂಡ್ಗೆ ಅಂತ ಅಂದ್ಬಿಟ್ಟು ದೀಪ ಅವರು ಕೂಡ ಖುಷಿ ಪಡ್ತಾ ಇರ್ತಾರೆ. ಅದು ದೀಪಾಗ ಒಂದು ಕಡೆ ಹಸ್ಬೆಂಡು ನನ್ನ ಪರವಾಗಿ ನಿಂತಿದ್ದಾರಲ್ಲ ಅದೊಂದೇ ನನಗೆ ಸಮಾಧಾನ ಆಗ್ತಾ ಇದೆ, ಇನ್ನು ಮುಂದೆ ಏನೇ ಒಂದು ತೊಂದರೆ ಬಂದರೂ ಕೂಡ ನಾನು ಅದನ್ನು ನಿವಾರಣೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ದೀಪ ಅವರು ಕೂಡ ಖುಷಿ ಪಡ್ತಾ ಇರ್ತಾರೆ. ಒಂದು ಕಡೆ ಚಿರು ಅವರು ಅನ್ಕೊತಾ ಇರ್ತಾರೆ, ನೋಡಿ ಈ ಮನೆಯಲ್ಲಿ ತುಂಬಾ ಅನುಭವಿಸ್ಬಿಟ್ಟಿದ್ದಾರೆ ದೀಪ ಅವರು, ಇನ್ನು ಮುಂದೆ ಆಗೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಸುಮ್ಮನೆ ಕೂರೋದೇ ಇಲ್ಲ, ನಾನು ದೀಪ ಅವ್ರಿಗೆ ನಾನು ಒಂದು ಏಟು ಕೂಡ ಬೀಳ್ದಿರೋ ರೀತಿ ನಾನು ನೋಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಚಿರು ಅವರು ಅನ್ಕೊತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಕೂಡ ಮುಕ್ತಾಯವಾಗುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಹಾಗೆ ನೀವು ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್